ತಮಿಳುನಾಡಿಗೆ ನೀರು ಬಿಡಬೇಕೋ ಬೇಡವೋ ಮಹತ್ತರ ಸಭೆ ಇದಾಗಿದೆ. CWMA ಆದೇಶ ಪಾಲನೆ ಮಾಡದಿದ್ರೆ ಏನಾಗುತ್ತೆ, ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸೋ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆ ಆಗುತ್ತೆ. 13 ಆಗಸ್ಟ್ ರಾಜ್ಯದೆಲ್ಲೆಡೆ ನಾವು ಬಂದ್ ಮಾಡ್ತೀವಿ ಅಂತ ಕನ್ನಡ ಪರ ಸಂಘಟನೆಗಳು ಹೇಳಿಕೆಯನ್ನು ನೀಡಿದ್ವು. ಈ ಹಿನ್ನೆಲೆಯಲ್ಲಿ ಇವನ್ DK ಶಿವಕುಮಾರ್ ಅವರು ಕೂಡ ಪರಿಪರಿಯಾಗಿ ಕೇಳ್ಕೊಂಡ್ರು, ಬೇಡ ಬಂದ್ ಮಾಡಬೇಡಿ, ಇಡೀ ರಾಜ್ಯಕ್ಕೆ ನಷ್ಟ ಉಂಟಾಗುತ್ತೆ ಇದರಿಂದ ಅಂತ ಹೇಳಿ. ಬಟ್ ಕನ್ನಡ ಹೋರಾಟಗಾರರು ಒಂದಿನಿತೂ ಕೂಡ ಕದಲ್ದಂಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಅನಿವಾರ್ಯ ಆಗಿದೆ ಈ ಸಂದರ್ಭದಲ್ಲಿ ಮೀಟಿಂಗ್ ಮಾಡೋದು. ಮೀಟಿಂಗ್ ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕು, ಏನಾದ್ರೂ ಒಂದು ಘೋಷಣೆಯನ್ನ ಮಾಡಲೇಬೇಕು. ಬಂಗಾರಪ್ಪನವರ ಸರ್ಕಾರವನ್ನ ಮಾದರಿಯಾಗಿಟ್ಟುಕೊಂಡು ಇವತ್ತು DK ಶಿವಕುಮಾರ್ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಅನಿವಾರ್ಯತೆ ಇದೆ. ಇನ್ ಕೇಸ್ ಆಫ್ CWRC ಆದೇಶವನ್ನ ಪಾಲಿಸದೇ ಇದ್ರೆ ಏನೇನ್ ಕ್ರಮ ಕೈಗೊಳ್ಳಲಾಗುತ್ತೆ ನಮ್ಮ ಮೇಲೆ, ಏನೇನ್ ಆಗಬಹುದು, ಮುಂದಿನ ನಡೆ ಏನು, ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ, ಇದನ್ನೆಲ್ಲ ಇಷ್ಟು ದಿನ ಯಾಕ್ರಿ, ಇಷ್ಟು ದಿನ ಯಾಕೆ ತಗೊಂಡ್ರಿ? 13-14 ದಿನಗಳ ಹಿಂದೆ ಆದೇಶಗಳು ಬಂದಿವೆ. ಇದನ್ನೆಲ್ಲ ಈ ಕೆಲಸನೆಲ್ಲ ಮೊದಲೇ ಮಾಡಬೇಕಿತ್ತು. ಸೊ ಈಗ ತ್ವರಿತಗತಿಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಲಾಗ್ತಾ ಇದೆ. CM DK ನೇತೃತ್ವದಲ್ಲೇ ಸಚಿವರ ಸಭೆಯನ್ನು ಕರೆಯಲಾಗಿದೆ, ಕ್ಯಾಬಿನೆಟ್ ಸಭೆಯನ್ನು ಕರೆಯಲಾಗಿದೆ. CM ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೀತಾ ಇರುವಂತಹ ಸಭೆ ಈಗಾಗಲೇ ಆರಂಭ ಆಗಿದೆ. ಅದರ ಔಟ್ಪುಟ್ ಏನು ಬರುತ್ತೆ ಅದನ್ನ ಕೂಡ ಸಂಪೂರ್ಣ ವಾಹಿನಿಯಲ್ಲಿ ನಾವು ಎಳೆ ಎಳೆಯಾಗಿ ನಿಮ್ಮ ಎದುರಿಗೆ ತರೆದಿಡ್ತೀವಿ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ಅವರು. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರವೀಣ್ ರಾವ್, ಸರ್ಕಾರಕ್ಕೆ ಈಗ ತ್ವರಿತಗತಿಯಲ್ಲಿ ಮೀಟಿಂಗ್ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ನಾಳೆ ದಿನ ಏನು ಮಾಡಿದ್ರು ಕೂಡ, ಇವರೆಷ್ಟೇ ಪರಿಪರಿಯಾಗಿ ಕೇಳ್ಕೊಂಡ್ರು ಕೂಡ ಕನ್ನಡ ಪರ ಹೋರಾಟಗಾರರು ನಾವು ಬಂದನ್ನ ಹಿಂತೆಗೆದುಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇದೀಗ ಕ್ಯಾಬಿನೆಟ್ ಮೀಟಿಂಗ್ ಆಗ್ತಾ ಇರುವಂತದ್ದು. ಕ್ಯಾಬಿನೆಟ್ ಮೀಟಿಂಗ್ ನ ಔಟ್ಪುಟ್ ಏನು ಬರಬಹುದು? ಬಂಗಾರಪ್ಪನವರ ಆ ದೃಢ ಸಂಕಲ್ಪವನ್ನ DK ಅವರ ಹತ್ರವೂ ಕೂಡ ನಿರೀಕ್ಷೆ ಮಾಡಬಹುದಾ? ಏನೇನು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ ಪ್ರವೀಣ್ ರಾವ್? ಕಾರ್ತಿಕ್, ಈ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಂಥದ್ದು ಹಿಂದೆ ಏನು CWRC ಒಂದು ಆದೇಶ ಬಂದಿತ್ತು, ಒಂದು ದಿವಸಕ್ಕೆ 3,500 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂಥೇಳಿ. ಆ ಒಂದು ಹಿನ್ನೆಲೆಯಲ್ಲಿ ಆವಾಗೆಲ್ಲ ಹೋರಾಟವನ್ನು ಮಾಡಿದಂತಹ ಕನ್ನಡ ಪರ ಸಂಘಟನೆಗಳು 13ನೇ ತಾರೀಕಿಗೆ ನಾವು ಬಂದ್ ಮಾಡ್ತೇವೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಅವಾಗ ಕೊಟ್ಟಿದ್ರು. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಅವರೆಲ್ಲರೂ ಕೂಡ ಸೇರ್ಕೊಂಡು ಕೊಟ್ಟಿರುವಂಥದ್ದು. ಆದರೆ ಈಗೇನಾಗಿದೆ ಕೇಳಿದ್ರೆ, ನಿನ್ನೆ ಮತ್ತೊಂದು ಆದೇಶ ಬಂದಿದೆ. ನಿನ್ನೆ ಮತ್ತೊಂದು ಆದೇಶ ಬಂದು ಒಂದು ದಿವಸಕ್ಕೆ 12,000 ಕ್ಯೂಸೆಕ್ಸ್ ಅಂದರೆ ಒಂದು TMC ನೀರು ಪ್ರತಿ ದಿವಸ ಬಿಡಬೇಕು ಅನ್ನುವಂತಹ ಆದೇಶವನ್ನು CWRC ಕೊಟ್ಟಿದೆ. ಇದು ಹೆಂಗಾಗ್ಬಿಟ್ಟಿದೆ ಕೇಳಿದ್ರೆ, 3,500 ಬಿಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನಮ್ಮ ಹತ್ರ, ಅಂಥ ಪರಿಸ್ಥಿತಿ ಇತ್ತು. ಏನೋ ಒಂದು ಸ್ವಲ್ಪ ಮಳೆ ಬಂತು, ಅದು ಹೆಂಗೆಂಗೋ ಮ್ಯಾನೇಜ್ ಆಗಿತ್ತು. ಅವಾಗೆಲ್ಲ ಕೂಡ ಕನ್ನಡ ಪರ ಸಂಘಟನೆಗಳು ಸ್ವಲ್ಪ ಸೈಲೆಂಟ್ ಆಗಿದ್ವು. ಆದರೆ ನಿನ್ನೆ ಬಂದಿರತಕ್ಕಂಥ ಆದೇಶ ಏನು ಕೇಳಿದ್ರೆ, 12,000 ಕ್ಯೂಸೆಕ್ಸ್ ಬಿಡಬೇಕಂತ. ನಮ್ಗೆ ಕುಡಿಯೋದಕ್ಕೆ ನೀರಿಲ್ಲ ಇಲ್ಲಿ, ಎಲ್ಲಿಂದ ಬಿಡುವಂಥ ಪರಿಸ್ಥಿತಿ ಆ ರೀತಿ ಇವತ್ತು ಆಗಿರುವಂಥದ್ದು. ಹಾಗಾಗಿ ಇವತ್ತು ನಡೀತಾ ಇರತಕ್ಕಂಥದ್ದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲ, ಅದು ಕ್ಯಾಬಿನೆಟ್ ಮೀಟಿಂಗು ವಿಧಾನಸೌಧದಲ್ಲಿ ನಡೆಯುವಂಥದ್ದು. ಇವತ್ತು ಮುಖ್ಯಮಂತ್ರಿಗಳು ಒಂದಿಷ್ಟು ಎಲ್ಲ ಸಚಿವರನ್ನ ಕರೆದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀರನ್ನು ಹೆಂಗೆ ಬಿಡೋದು, ಬಿಡಬೇಕೋ ಬೇಡವೋ, ಯಾವ ರೀತಿ ಕಾನೂನಿನ ಒಂದು ಮೊರೆ ಹೋಗಬೇಕು, ಎಲ್ಲವನ್ನೂ ಕೂಡ ಇವತ್ತು ಅಲ್ಲಿ ಚರ್ಚೆ ಮಾಡೋದಕ್ಕೋಸ್ಕರವಾಗಿ ಈ ಒಂದು ಸಭೆಯನ್ನು ಕರೆದಿರುವಂಥದ್ದು. ಕೃಷ್ಣಾದಲ್ಲಿ ಆ ಸಭೆ ನಡೀತದೆ. ನಾಳೆಯಿಂದ ಅಧಿವೇಶನ ಕೂಡ ಆರಂಭ ಆಗುವಂಥದ್ದು. ಕ್ಯಾಬಿನೆಟ್ ಮೀಟಿಂಗು ಅದು ನಾಳೆ ಗುರುವಾರಕ್ಕೆ 13ನೇ ತಾರೀಕಿಗೆ ಈಗಾಗಲೇ ನಿಗದಿಯಾಗಿರುವಂಥದ್ದು, ಅದು ನಡೀತದೆ, ಅದು ಬೇರೆ. ಆದರೆ ಈಗ ಕರೆದಿರುವಂಥದ್ದು ತುರ್ತು ಸಭೆಯನ್ನು ಮುಖ್ಯಮಂತ್ರಿಗಳು ಇವತ್ತು ಕರೆದಿರುವಂಥದ್ದು. ಹಿಂದೆಲ್ಲ ನೋಡಿದ್ವಿ ನಾವು, ಸರ್ವಪಕ್ಷ ಸಭೆ ಎಲ್ಲ ಕೂಡ ಕರೆದಿದ್ರು. ಇದ್ರ ಜೊತೆಯಲ್ಲೇ ಪ್ರವೀಣ್ ರಾವ್ ಇನ್ನೊಂದನ್ನು ಗಮನಿಸಬೇಕು. ಇಲ್ಲಿ ಕಾವೇರಿ ವಿಚಾರವನ್ನ ಮಾತ್ರ ಇಲ್ಲಿ ಇಟ್ಕೊಂಡು ಸಭೆಯನ್ನು ಕರೆಯಲಾಗಿದೆಯಾ ಅಥವಾ ಖಾತೆ ಹಂಚಿಕೆ ವಿಚಾರವೂ ಕೂಡ ಇಲ್ಲಿ ಚರ್ಚೆ ಆಗ್ತಿದೆಯಾ? ಯಾಕಂತ ಹೇಳಿದ್ರೆ CM DK ಶಿವಕುಮಾರ್ ಅವರು ಹೇಳಿದ್ರು, ಇನ್ನೊಂದು 1 hour ಅಲ್ಲಿ ನಾವು ಖಾತೆ ಹಂಚಿಕೆ ಯಾರ್ಯಾರಿಗೆ ಯಾವ್ಯಾವ ಸೀಟ್ ಕೊಡ್ತೀವಿ ಅಂತ ಹೇಳ್ತೀವಿ ಅಂತ ಹೇಳಿ. ಆದ್ರೆ ಅವ್ರು ಹೇಳಿ 2 ಗಂಟೆ ಆದ್ರೂ ಕೂಡ ಇನ್ನೂ ಯಾವುದೋ ಅಪ್ಡೇಟ್ಸ್ ಬರ್ತಾ ಇಲ್ಲ. ಬಹುಶಃ ಈ ಚರ್ಚೆಯಲ್ಲಿ ಅದು ಕೂಡ ಶಾಮೀಲಾಗಬಹುದು, ಆ ವಿಚಾರವೂ ಕೂಡ ಪ್ರಸ್ತಾಪ ಆಗಬಹುದಾ ಅಂತ.
ಕಾರ್ತಿಕ್, ನೀವು ಕೇಳ್ತಾ ಇರುವಂಥದ್ದು ಈಗ ಅವರು 2 ಗಂಟೆ ಮುಂಚೆ ಹೇಳಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗ ಹೇಳ್ತಾ ಇದ್ದೀರಿ. ಅವ್ರು ನಿನ್ನೆನೇ ಹೇಳಿದರು ವಿಧಾನಸೌಧದಲ್ಲಿ, ನಾವೇ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹೇಳಿದ್ರು ಸಾಯಂಕಾಲದೊಳಗಡೆ ಆಗ್ಬಿಡ್ತದೆ ಅಂಥೇಳಿ. ಆ ಸಂದರ್ಭದಲ್ಲಿ ಈ CWRC ಒಂದು ಆದೇಶ ಬಂದಿತ್ತು. ಹಾಗಾಗಿ ಅವರು ಅವಾಗ ಅದೇ ಒಂದು ಪತ್ರಕರ್ತರ ಜೊತೆ ಮಾತಾಡ್ಬೇಕಾದ್ರೆ ಅವಾಗಲೇ ಹೇಳಿದ್ರು ಅವರು, ನಾಳೆ ನಾವು ಕೃಷ್ಣಾದಲ್ಲಿ ಸಭೆಯನ್ನು ಸೇರ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ನಿನ್ನೆ ಅವರು ಹೇಳಿದರು. ಈಗೇನಾಗಿದೆ ಕೇಳಿದ್ರೆ, ನಿನ್ನೆ ಅವ್ರು ಹೇಳಿರುವಂಥದ್ದು ಒಂದು, ನಾನು ಸಾಯಂಕಾಲದೊಳಗಡೆ ಖಾತೆ ಹಂಚಿಕೆ ಆಗ್ತದೆ ಅಂತೇಳಿ, ಇನ್ನೊಂದು ನಾಳೆ ಕೃಷ್ಣಾದಲ್ಲಿ ನಾವು ಸಭೆ ಕರೆದಿದ್ದೇವೆ ಅಂತೇಳಿ. ಖಾತೆ ಹಂಚಿಕೆ ಸಲುವಾಗಿ ಸಭೆ ಕರೆದಿದ್ದೀವಿ ಅಂತ ಅವ್ರು ಹೇಳಿಲ್ಲ. ಆದರೆ ಅವ್ರು ಹೇಳಿದ ಮಾತಿನ ಪ್ರಕಾರವಾಗಿ ನಿನ್ನೆ ಸಾಯಂಕಾಲದೊಳಗಡೆ ಖಾತೆ ಹಂಚಿಕೆ ಆಗಬೇಕಾಗಿತ್ತು, ಯಾಕಂದರೆ ನಾಳೆಯಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಆದರೆ ನಿನ್ನೆ ಅವರು ಆಗಲಿಲ್ಲ. ಇವತ್ತು ಕೂಡ ಹೇಳಿದ್ರು ಇನ್ನೊಂದು ತಾಸಲ್ಲಿ ನಾವು ಮಾಡ್ತೇವೆ ಅಂತೇಳಿ. ಏನು ಅಮಾವಾಸ್ಯೆ ಅಡ್ಡ ಆಗಿದೆಯೋ ಮತ್ತೊಂದೋ ಗೊತ್ತಿಲ್ಲ. ಈಗ ಬಂದಿರುವಂಥ ಮಾಹಿತಿ ಪ್ರಕಾರವಾಗಿ ಕಾವೇರಿ ವಿಚಾರವಾಗಿ ಏನು ಸಭೆ ಸೇರ್ತಾ ಇದ್ದಾರೆ, ಆ ಸಭೆ ಒಳಗಡೆ ಎಲ್ಲ ಹಂಚ್ಬಿಡ್ತಾರೇನೋ ಅನ್ನುವಂಥ ಒಂದು ರೀತಿ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದು ಹೆಂಗೆ ಮಾಡ್ತಾರೋ DK ಶಿವಕುಮಾರ್ ಅವರು ಮನಸ್ಸಲ್ಲಿ ಏನಿದೆಯೋ ಆ ಭಗವಂತನಿಗೆ ಗೊತ್ತು. ಯಾಕಂದರೆ ನೀವು ಈಗಾಗಲೇ ಹೇಳಿದ್ರಿ ಅಮಾವಾಸ್ಯೆ ಮತ್ತೊಂದು, ಅದೆಲ್ಲ ತುಂಬ ಹೆಂಗೆ ಸಿದ್ದರಾಮಯ್ಯನವರು ಇದು ಯಾವುದನ್ನು ನಂಬ್ತಾ ಇರಲಿಲ್ವೋ, DK ಶಿವಕುಮಾರ್ ಅವರು ಅದನ್ನೆಲ್ಲವನ್ನು ಕೂಡ ನಂಬ್ತಾರೆ. ಜೊತೆಗೆ ಅನ್ನೋದ್ರ ಜೊತೆಲೆ ಪ್ರವೀಣ್ ರಾವ್, ಇಲ್ಲಿ ಕೆಲವು ಶಾಸಕರು ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ನನಗೆ ಇಂಥ ಖಾತೆಯೇ ಬೇಕು, ನನ್ನನ್ನು ಬಿಟ್ಟು ಬೇರೆಯವರಿಗೆ ಕೊಡಬಾರ್ದು ಅಂತ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಅವರ ಮನವೊಲಿಸುವ ತಂತ್ರವೂ ಕೂಡ ಈ ಮೀಟಿಂಗ್ ಅಲ್ಲಿ ಆಗಬಹುದು ಅಂತ ಹೇಳಿ ಅಲ್ವಾ? ಖಂಡಿತ ಅದು ಅಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ DK ಶಿವಕುಮಾರ್ ಅವರು ಭಾಳ ಖಡಕ್ ಆಗಿರ್ತಕ್ಕಂತಹ ಒಂದು ಇದನ್ನು ಕೂಡ ಹೇಳಿದರು. ಏನಂತಂದರೆ, ಈಗ ಸಾಕಷ್ಟು ಜನರಿಗೆ ಯಾವ ರೀತಿ ಇವರು ಆಷಾಢದಲ್ಲೇ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಿಬಿಟ್ರಲ್ಲ, ಯಾವ ರೀತಿಯ ಒಂದು ಪರಿಸ್ಥಿತಿ ಎದುರಾಯಿತು, ಯಾವ ರೀತಿಯ ಅಸಮಾಧಾನ, ಎಲ್ಲ ಗಲಾಟೆಗಳಾದವು, ಎಲ್ಲ ಕೂಡ ನಾವು ನೋಡ್ತಾ ಇದ್ದೇವೆ. ಯಾರೆಲ್ಲ ಆ ಖಾತೆ ವಂಚಿತರಿದ್ದಾರೆ, ಸಚಿವ ಸ್ಥಾನ ವಂಚಿತರಿದ್ದಾರೆ, ಅವರೆಲ್ಲರೂ ಕೂಡ ಯಾವ ರೀತಿ ಗಲಾಟೆ ಮಾಡಿದ್ರು ಅದೆಲ್ಲವನ್ನು ಕೂಡ ನಾವು ನೋಡಿದ್ದೇವೆ. ಈಗೇನಾಗಿದೆ ಕೇಳಿದ್ರೆ, ಹಾಗಾಗಿ ಅವರು DK ಶಿವಕುಮಾರ್ ಅವರು ಇನ್ನೊಂದು ಮಾತನ್ನು ಹೇಳಿದ್ರು, ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾರಿಗೆ ಯಾವ ಖಾತೆ ಅಂತೇಳಿ. ನಾವು ಕೊಟ್ಟ ಖಾತೆ ತಗೋಬೇಕು, ಮತ್ತು ಅದಕ್ಕೆ ಯಾವುದೇ ರೀತಿ, ಯಾಕಂದರೆ ಎಲ್ಲ ಅರ್ಹತೆ ಇದ್ದಂಥವರಿಗೆ ಅವಕಾಶ ಸಿಕ್ಕಿಲ್ಲ, ನಿಮ್ಗೆ ಸಿಕ್ಕಿದ್ದೆ ಸೀರುಂಡೆ ಅನ್ನೋ ಥರ ಸಿಕ್ಕಿದ್ದು ತಗೋಬೇಕು ಅನ್ನುವಂಥದ್ದೊಂದು ಹೇಳಿಬಿಟ್ಟಿದ್ದಾರೆ. ಆದರೂ ಕೂಡ ಕೆಲವೊಬ್ಬರು ಆ ಒಂದು ಖಾತೆ ನಂಗೆ ಇಂಥದೇ ಬೇಕು ಅನ್ನುವಂಥದ್ದು ಸಾಕಷ್ಟು ಒತ್ತಡಗಳು ಕೂಡ ಇದ್ದಾವೆ. ಯಾಕಂದರೆ ಜಮೀರ್ ಅಹಮದ್ ಅವ್ರು ನಂಗೆ ವಸತಿನೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಮುನಿಯಪ್ಪನವರು ಹಿಂದೆ ಆಗಿದ್ದಂಥವ್ರು ನನಗೆ ಆ ಖಾತೆ ಬೇಡ, ನಂಗೆ ಬೇರೆದು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹಂಗೆ ಬೇರೆ ಬೇರೆ ವಿಚಾರಗಳಿದ್ದಾವೆ. ಇವತ್ತು ಕಾವೇರಿ ನೆಪದಲ್ಲಿ ಸೇರಿದಂಥ ಸಂದರ್ಭದಲ್ಲಿ ಇದೂ ಕೂಡ ಚರ್ಚೆ ಆಗುವಂಥ ಸಾಧ್ಯತೆಗಳಿದ್ದಾವೆ. 100% ಆಗೇ ಆಗ್ತದೆ ಅಂತೇಳಿ ನಾನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾರ್ತಿಕ್, ಥ್ಯಾಂಕ್ ಯು ಪ್ರವೀಣ್ ರಾವ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.